24 ಗಂಟೆಗಳ ಪ್ರಮುಖ ಸುದ್ದಿಗಳು. ಭಾರತೀಯ ಅಂಕಿ-ಅಂಶ ಸಂಸ್ಥೆ ಮಸೂದೆ 2026 ಮೂಲಕ 1959 ರ ಕಾಯ್ದೆಯನ್ನು ಬದಲಿಸಲಾಗುತ್ತಿದೆ. ಇದರಡಿ ಸಂಸ್ಥೆಯನ್ನು ಶಾಸನಬದ್ಧ ನಿಗಮಿತ ಸಂಸ್ಥೆಯಾಗಿ ಪರಿವರ್ತಿಸಿ 11 ಸದಸ್ಯರ ಆಡಳಿತ ಮಂಡಳಿಯನ್ನು ರಚಿಸಲಾಗುತ್ತದೆ. ಕೃತಕ ಬುದ್ಧಿಮತ್ತೆ, ದತ್ತಾಂಶ ವಿಜ್ಞಾನ ಮತ್ತು ಗುಪ್ತಲಿಪಿಶಾಸ್ತ್ರ ಕ್ಷೇತ್ರಗಳ ಸಂಶೋಧನೆಗೂ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. At Universal Group of Institutions, we provide you PUC, Science, PCMB, Commerce, HEBA, Arts, HEPG, BSc Environmental Science, and BA BCom integrated with UPSC. ಹಾಸನ್ ಜಲಾವೃತ ಪ್ರದೇಶದ ಸುತ್ತಲಿನ 10 ಕಿಲೋಮೀಟರ್ ಗಣಿಗಾರಿಕೆ ನಿಷೇಧಿತ ವಲಯವನ್ನು ದೇಶದ ಎಲ್ಲ ಜಲಾವೃತ ಪ್ರದೇಶ ಸಂರಕ್ಷಣಾ ಮೀಸಲುಗಳಿಗೂ ಸುಪ್ರೀಂ ಕೋರ್ಟ್ ವಿಸ್ತರಿಸಿದೆ. ಇಂತಹ ಪ್ರದೇಶಗಳಲ್ಲಿ ಗಣಿಗಾರಿಕೆ ನಡೆಸಲು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಹಾಗೂ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅನುಮೋದನೆ ಕಡ್ಡಾಯವಾಗಿದೆ. ತ್ರಿಶೂಲ್ ಜಾರಿ ಉಪಕ್ರಮದಡಿ ಭಾರತವು 2019 ರಿಂದ 36 ದೇಶಗಳಿಂದ 274 ವ್ಯಕ್ತಿಗಳನ್ನು ದೇಶಕ್ಕೆ ಮರಳಿ ತಂದಿದೆ. ಇದಕ್ಕಾಗಿ ಇಂಟರ್ಪೋಲ್ನ ರೆಡ್ ಕಾರ್ನರ್ ನೋಟಿಸ್ಗಳು, ಡಿಜಿಟಲ್ ಹೆಜ್ಜೆಗುರುತುಗಳ ಪತ್ತೆ ಹಾಗೂ 400ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಸಂಪರ್ಕಿಸುವ ಭಾರತ್ ಪೊಲೀಸ್ ವೇದಿಕೆಯನ್ನು ಬಳಸಲಾಗಿದೆ. ಅಂತಾರಾಷ್ಟ್ರೀಯ ಕ್ಲೌಡೆಡ್ ಲೆಪರ್ಡ್ ದಿನದಂದು ಭಾರತವು ತನ್ನ ಮೊದಲ ಕ್ಲೌಡೆಡ್ ಲೆಪರ್ಡ್ ಸಂರಕ್ಷಣಾ ಕ್ರಿಯಾ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯಡಿ ಈಶಾನ್ಯ ಭಾರತದ 14 ಆದ್ಯತಾ ಭೂದೃಶ್ಯಗಳನ್ನು ಗುರುತಿಸಿ ಆವಾಸಸ್ಥಾನ ಪುನರುಜ್ಜೀವನ ಮತ್ತು ಪ್ರಭೇದಗಳ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗುತ್ತದೆ. ಭಾರತವು 2031-32 ರ ವೇಳೆಗೆ ಒಟ್ಟು 874 ಗಿಗಾವಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಸಾಧಿಸುವ ಗುರಿ ಹೊಂದಿದೆ. ಪ್ರಸ್ತುತ ದೇಶದ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದಲ್ಲಿ 54.18% ರಷ್ಟು ಪಳೆಯುಳಿಕೆ ಇಂಧನರಹಿತ ಮೂಲಗಳಿಂದ ಬರುತ್ತಿದ್ದು, ಭಾರತವು ತನ್ನ 2030 ರ ಹವಾಮಾನ ಗುರಿಯನ್ನು ನಿಗದಿತ ಅವಧಿಗಿಂತ ಮುಂಚೆಯೇ ಸಾಧಿಸಿದೆ. ಭಾರತ ಮತ್ತು ಲೆಸೊಥೊ ದೇಶಗಳು ನವದೆಹಲಿಯಲ್ಲಿ ತಮ್ಮ 6ನೇ ಜಂಟಿ ದ್ವಿಪಕ್ಷೀಯ ಆಯೋಗದ ಸಭೆ ನಡೆಸಿದವು. ವ್ಯಾಪಾರ, ಅಭಿವೃದ್ಧಿ ಸಹಕಾರ, ಸಾಮರ್ಥ್ಯ ವೃದ್ಧಿ ಹಾಗೂ ದಕ್ಷಿಣ ಸಹಕಾರದ ಕುರಿತು ಸಭೆಯಲ್ಲಿ ಪರಿಶೀಲಿಸಲಾಯಿತು. ಮುಂದಿನ ಸಭೆ ಲೆಸೊಥೊದ ರಾಜಧಾನಿ ಮಸೇರುದಲ್ಲಿ ನಡೆಯಲಿದೆ. ಉನ್ನತ ಗಣಕಯಂತ್ರ ತಂತ್ರಜ್ಞಾನ ಅಭಿವೃದ್ಧಿ ಕೇಂದ್ರ ಮತ್ತು ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ನಡುವೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಉನ್ನತ ಕಾರ್ಯಕ್ಷಮತೆಯ ಗಣಕಯಂತ್ರ, ಕೃತಕ ಬುದ್ಧಿಮತ್ತೆ ಮತ್ತು ಸಂಶ್ಲೇಷಿತ ರಂಧ್ರ ರೇಡಾರ್ ತಂತ್ರಜ್ಞಾನಗಳನ್ನು ಬಳಸಿ ಹಿಮನದಿ ಸರೋವರ ಸ್ಫೋಟ ಪ್ರವಾಹಗಳಿಗೆ ಮುನ್ನೆಚ್ಚರಿಕೆ ನೀಡುವುದು ಇದರ ಉದ್ದೇಶವಾಗಿದೆ. ಸಿಲ್ಕ್ಯಾರ ಬಾರ್ಕೋಟ್ ಸುರಂಗದಲ್ಲಿ ಸಿಲುಕಿದ್ದ 41 ಕಾರ್ಮಿಕರನ್ನು 26 ಗಂಟೆಗಳ ಸಾಹಸಮಯ ಕಾರ್ಯಾಚರಣೆಯಲ್ಲಿ ರಕ್ಷಿಸಿದ 12 ರಾಟ್ಹೋಲ್ ಗಣಿಗಾರರಿಗೆ ಸರ್ವೋತ್ತಮ ಜೀವನ ರಕ್ಷಾ ಪದಕ ಮತ್ತು ತಲಾ 2 ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಲಾಗಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.